ಇನ್ನು ಈ ದೋಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಮಲತಾ ಅವರು ಜೊತೆಗೆ ಕೆಲ ಬಿಜೆಪಿಯ ನಾಯಕರುಗಳು ಖ್ಯಾತೆ ತೆಗಿತಾ ಇದ್ದಾರೆ. ಇದು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಬೇಡ ಅನ್ನುವಂತ ನಿಟ್ಟಿನಲ್ಲಿ ಆ ಭಾಗದ ಬಿಜೆಪಿ ನಾಯಕರುಗಳೆಲ್ಲ ಕೂತ್ ಚರ್ಚೆ ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬತ್ತೆ. ಜೆಡಿಎಸ್ ನಾಯಕರುಗಳು ಕೂಡ ಅದನ್ನೇ ಹೇಳ್ತಾರೆ. ಎಚ್ ಡಿ ದೇವೇಗೌಡರು ಕೂಡ ಅದೇ ವಿಚಾರವನ್ನು ಹೇಳ್ತಾ ಇದ್ರು. ಮತ್ತೊಂದ್ ಕಡೆ ಈ ಮೈತ್ರಿಯ ಭವಿಷ್ಯ ಏನು ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ. ಈ ರೀತಿಯಾಗಿ ಮಂಡ್ಯದಂತಹ ಭಾಗದಲ್ಲಿ ಕೆಲ ನಾಯಕರುಗಳು ತಗಾದೆ ತೆಗಿತಾ ಇರುವಂತ ಕಾರಣಕ್ಕಾಗಿ ಏನ್ ಹೇಳಿದ್ರೆ ಬನ್ನಿ ಕೇಳೋಣ. ಅಂದರೆ ಮುಂದಿನ ನಡೆ ಏನು, ಏನೇನು ಮಾಡಬೇಕಾಗಿದೆ, ಪಕ್ಷದ ಸಂಘಟನೆ ಯಾವ ರೀತಿ ಮಾಡಬೇಕು, ಅವರವರ ಕನ್ಸರ್ನ್ಸ್ ಏನಿದೆ ನಾವೆಲ್ಲರೂ ಅಲ್ಲಿ ಶೇರ್ ಮಾಡಿಕೊಂಡು ಅದನ್ನು ಯಾವ ರೀತಿ ನಾವು ಮುಂದಕ್ಕೆ ಹೋಗ್ತಾ ಇನ್ನು ಮುಂದುವರಿಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಇನ್ನು ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಲ್ಲ ಬರೋದಿದೆ, ಅದನ್ನು ಯಾವ ರೀತಿ ಟ್ಯಾಕಲ್ ಮಾಡಬೇಕು, ಮುಂದಿನ ಹೆಜ್ಜೆಗಳು ಏನೇನು ಇರ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತದೆ. ಅಲ್ಲ, ಅದರ ಬಗ್ಗೆನೂ ಒಂದಷ್ಟು ಚರ್ಚೆ ಆಯಿತು. ಅಂದರೆ ಹೊಂದಾಣಿಕೆ ಸ್ಥಳೀಯ ಮಟ್ಟದ ಲೆವೆಲಲ್ಲಿ ಇರುತ್ತೋ ಇಲ್ವೋ ಅನ್ನೋದು ಮಾಹಿತಿ ಇದುವರೆಗೂ ಇಲ್ಲ. ಮೊನ್ನೆ ದೇವೇಗೌಡರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗಿದೆ, ಸ್ಥಳೀಯವಾಗಿ ನಾವೆಲ್ಲ ಅಲಯನ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಂಗಿದೆ. ಅದಕ್ಕೆ ತಕ್ಕಂತೆ ಹಿರಿಯರು ಯಾವ ರೀತಿ ನಿರ್ಧಾರ ತಗೋತಾರೋ ಅವರ ಒಂದು ಡೈರೆಕ್ಷನ್ಸ್ ಅನುಸಾರ ನಾವು ಮಾಡ್ತೀವಿ.